ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಅಕ್ರಮ ನುಸುಳುಕೋರರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ರಿಪಬ್ಲಿಕ್ ಕನ್ನಡ ಇವರ ಒಂದೊಂದೇ ಅಕ್ರಮಗಳನ್ನ ಬಯಲಿಗೆಳಿತಾ ಬಂದಿದೆ. ಇವರ ವಿರುದ್ಧ ಸಮರ ಸಾರಿದೆ. ಇದೀಗ ಈ ಬಾಂಗ್ಲಾ ನುಸುಳುಕೋರರ ಮತ್ತೊಂದು ಅಕ್ರಮ ಎಕ್ಸ್ಪೋಸ್ ಆಗಿದೆ. ಬೇಗೂರಿನಲ್ಲಿದ್ದ ನುಸುಳುಕೋರರ ಮತ್ತೊಂದು ಅಕ್ರಮ ಎಕ್ಸ್ಪೋಸ್. ಕದ್ದ ವಿದ್ಯುತ್ನಲ್ಲೇ ರಾಜಾರೋಷವಾಗಿ ಬೇಕಾಬಿಟ್ಟಿ ಬಳಕೆ. ಈ ದೃಶ್ಯ ನೋಡಿ, ಅದ್ಯಾಗೆ ವಿದ್ಯುತ್ ಕಂಬದಿಂದ ರಾಜಾರೋಷವಾಗಿ ವೈರ್ ಮೂಲಕ ವಿದ್ಯುತ್ತನ್ನ ಕದ್ದಿದ್ದಾರೆ ಅಂತ. ಕರೆಂಟ್ ಕಂಬದಿಂದ ಅಳವಡಿಸಿದ್ದ ವೈರ್ ಜಾಡು ಹಿಡಿದು ನೋಡಿದ್ರೆ ಸೀದಾ ಮನೆಗೆ ಕನೆಕ್ಟ್ ಆಗುತ್ತೆ. ಒಳಗೆ ಹೋಗಿ ನೋಡಿದ್ರೆ ಬೇಕಾದಷ್ಟು ಸ್ವಿಚ್ ಗಳನ್ನು ಅಳವಡಿಸಿಕೊಂಡು ಸಾಕಷ್ಟು ಕರೆಂಟ್ ಬಳಸಿಕೊಂಡಿದ್ದಾರೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೇಗೂರಿನಲ್ಲಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ಸಮರವನ್ನ ಸಾರಿತ್ತು. ನುಸುಳುಕೋರದ ಒಂದು ಅಕ್ರಮವನ್ನ ಬಯಲು ಮಾಡಿತ್ತು. ಇದೀಗ ಬೆಂಗಳೂರಿನಲ್ಲಿದ್ದ ಅಕ್ರಮ ವಲಸಿಗರ ಮತ್ತೊಂದು ಕರಾಳತೆಯನ್ನ ಎಕ್ಸ್ಪೋಸ್ ಮಾಡಿದೆ. ಅಕ್ರಮವಾಗಿ ವಿದ್ಯುತ್ತನ್ನ ಕದ್ದು ರಾಜಾರೋಷವಾಗಿ ಹೇಗೆ ಜೀವನವನ್ನ ನಡೆಸಿದ್ರು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಸ್ಥಳೀಯರ ಮನೆಗಳಿಗಾಗಿ ಬೆಸ್ಕಾಂ ವಿದ್ಯುತ್ ಸಂಪರ್ಕವನ್ನ ನೀಡಿತ್ತು. ಅದೇ ವಿದ್ಯುತ್ ಕಂಬಕ್ಕೆ ಕೇಬಲ್ ಅನ್ನು ಅಳವಡಿಸಿ ನೆಲದ ಒಳಭಾಗದಿಂದ ಸಂಪರ್ಕವನ್ನು ತೆಗೆದುಕೊಂಡು ಗೊತ್ತಾಗದಂತೆ ಕರೆಂಟ್ ಕದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ವಿದ್ಯುತ್ ಕಳ್ಳತನದ ದೃಶ್ಯಗಳು ಸೆರೆಯಾಗಿವೆ. ಕದ್ದಿರುವಂತಹ ವಿದ್ಯುತ್ನಲ್ಲೇ ಬೇಕಾದಷ್ಟು ಲೈಟ್ ಹಾಗೂ ಸ್ವಿಚ್ ಬೋರ್ಡ್ಗಳನ್ನು ಅಳವಡಿಸಿ ಬೆಸ್ಕಾಂ ಅಧಿಕಾರಿಗಳ ಕಣ್ಣಿಗೆ ಅಕ್ರಮ ವಲಸಿಗರು ಮಣ್ಣೆರಚಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಎಂತಹ ಅಕ್ರಮ ವಿದ್ಯುತ್ ಸಂಪರ್ಕ ಪಡೆದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಚರಣ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚರಣ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚರಣ್, ಈ ಅಕ್ರಮ ಬಾಂಗ್ಲಾ ನುಸುಳುಕೋರರ ಅಕ್ರಮಗಳು ಒಂದೆರಡಲ್ಲ, ಕರೆಂಟ್ ಕದಿಯೋದ್ರಿಂದ ಹಿಡಿದು ಇನ್ನೂ ಸಾಕಷ್ಟು ಕೆಲಸಗಳನ್ನ, ಹಾಗೆಯೇ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಕ್ರೈಮ್ ರೇಟ್ ಜಾಸ್ತಿ ಆಗೋ ಸಾಧ್ಯತೆಗಳು ಕೂಡ ಇದೆ. ಏನೆಲ್ಲ ಅಕ್ರಮಗಳು ಆಗ್ತಾ ಇದೆ, ಇದು ನಮ್ಮ ಪಾಲಿಕೆ ಅವರ ಕಣ್ಣಿಗೆ ಬೀಳ್ತಾ ಇಲ್ವಾ? ಯಾಕೆ ಇಷ್ಟೊಂದು ಜನ ಬಾಂಗ್ಲಾ ನುಸುಳುಕೋರರಿಗೆ ಬೆಂಗಳೂರು ಅವಕಾಶ ಮಾಡಿಕೊಡ್ತಾ ಇದೆ? ಎಸ್ ಲಕ್ಷ್ಮಿ, ಪ್ರಮುಖವಾಗಿ ಬೇಗೂರಿನಲ್ಲಿ ಅಕ್ರಮ ವಲಸಿಗರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡುತ್ತೆ. ವರದಿ ಆದ ಬೆನ್ನಲ್ಲೇ ಅಲ್ಲಿದ್ದಂತಹ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಅಕ್ರಮವಾಗಿ ನುಸುಳಿ ಬಂದಿದ್ದಂತಹ ಅಕ್ರಮ ವಲಸಿಗರೇನಿದ್ದಾರೆ ಅವರು ತಮ್ಮ ಅಕ್ರಮ ಕೆಲಸಗಳನ್ನ ಮುಂದುವರಿಸ್ತಾ ಇರುವಂತದ್ದು. ಅಕ್ರಮ ಕೆಲಸಗಳಾಗಿರುವಂತಹ ಪ್ರಮುಖವಾಗಿ ಗ್ಯಾಸ್ ರಿಫಿಲ್ಲಿಂಗ್ ಆಗಿರಬಹುದು, ಹೀಲಿಯಂ ಗ್ಯಾಸ್ಗಳ ರಿಫಿಲ್ಲಿಂಗ್ ಆಗಿರಬಹುದು, ಅದರ ಜೊತೆಗೆ ಒಂದಿಷ್ಟು ಗುಜರಿ ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದಾಗಿರ್ಬೋದು. ಯಾವುದೇ ರೀತಿಯಾದಂತಹ ಒಂದು ಪಾಲಿಕೆ ಆಗಿರಬಹುದು ಮತ್ತೆ ಸಂಬಂಧಪಟ್ಟ ಇಲಾಖೆಗಳೇನಿರುತ್ತೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಗಳು ಸ್ಥಳದ ಜಾಗದ ಮಾಲೀಕರುಗಳಾಗಿರ್ಬೋದು, ಅದರ ಜೊತೆಗೆ ಆ ಒಂದು ಗುಜರಿಯನ್ನ ಯಾರು ನಡೆಸ್ತಾ ಇರ್ತಾರಲ್ಲ ಅವರುಗಳು ಕೂಡ ನೀಡದೆ ಅಕ್ರಮವಾಗಿ ಈ ರೀತಿಯಾದಂತಹ ಕೆಲಸಗಳನ್ನ ನಡೆಸ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಅಕ್ರಮವಾಗಿ ಕೆಲಸಗಳನ್ನ ನಡೆಸುವುದರ ಜೊತೆಗೆ ಅಕ್ರಮವಾಗಿ ರಾಜ್ಯ ಸರ್ಕಾರದ ಒಂದಿಷ್ಟು ಯೋಜನೆಗಳು ಅಥವಾ ಒಂದಿಷ್ಟು ವ್ಯವಸ್ಥೆಗಳೇನಿದೆ, ಮೂಲಭೂತ ಸೌಕರ್ಯಗಳೇನಿದೆ ಅವುಗಳನ್ನ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯಾದಂತಹ ಆಧಾರ ಇರೋದಿಲ್ಲ. ಬೆಂಗಳೂರಿನವರು ಅನ್ನೋದಕ್ಕೆ ಅಥವಾ ಇಲ್ಲಿನ ಸ್ಥಳೀಯರು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳಿರೋದಿಲ್ಲ. ಎಲ್ಲವನ್ನ ಫೇಕ್ ಆಗಿ ರೆಡಿ ಮಾಡ್ಕೊಂಡಿರ್ತಾರೆ. ಅವರಿಗೆ ಆ ಒಂದು ಫೇಕ್ ID ಕಾರ್ಡ್ ಆಗಿರ್ಬೋದು, ಫೇಕ್ ದಾಖಲೆಗಳಾಗಿರ್ಬೋದು, ಅದರಿಂದಾಗಿ ಯಾವುದೇ ರೀತಿಯಾದಂತಹ ಒಂದಿಷ್ಟು ವಿಚಾರಗಳಿಗೆ ಅವರಿಗೆ
ಮಾಹಿತಿಗಳಿಗೆ ವ್ಯವಸ್ಥೆಗಳನ್ನ ಮಾಡಿಕೊಡ್ಲಾಗೋದಿಲ್ಲ. ಹೀಗಾಗಿ ಅಕ್ರಮವಾಗಿ ಎಲ್ಲವನ್ನ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಕ್ರಮವಾದಂಥ ಕೆಲಸವನ್ನ ಮಾಡ್ತಾ ಬರ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಮಾಡ್ತಾರೆ, ಮತ್ತೊಂದು ಕಡೆಯಲ್ಲಿ ಅಕ್ರಮವಾದ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಒಂದು ಕಡೆಯಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ಅನ್ನ ಮಾಡ್ತಾರೆ, ಮತ್ತೊಂದು ಕಡೆಯಲ್ಲಿ ಅಕ್ರಮವಾಗಿ ಜಲಮಂಡಳಿಯ ಪೈಪ್ಗಳನ್ನ ನಡುಭಾಗದಲ್ಲಿ ಕತ್ತರಿಸಿ ಅವುಗಳಿಂದ ವಾಟರ್ ಸಪ್ಲೈ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಇದೇ ರೀತಿಯಾಗಿ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಸ್ಥಳೀಯ ಪಾಲಿಕೆಗಳು ನಿದ್ದೆಗೆ ಜಾರಿದ್ಯಾ ಅನ್ನುವಂತ ಒಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ನೀರು ಸೋರಿಕೆ ಆಗಿರ್ಬೋದು, ವಿದ್ಯುತ್ ಸೋರಿಕೆ ಆಗಿರ್ಬೋದು, ಮತ್ತೆ ಒಂದು ನಗರ ಸಭೆ ಅಥವಾ BBMP ವ್ಯಾಪ್ತಿಯಲ್ಲಿ ಯಾರೇ ಬಂದರೂ ಕೂಡ ಅವರು ಒಂದು ದಾಖಲೆಗಳನ್ನ ಮಾಡ್ಕೋಬೇಕಾಗತ್ತೆ. ಮತ್ತೆ ಒಂದು ಬಾಡಿಗೆ ಮನೆಯಲ್ಲಿ ಇರಬೇಕಾದ್ರೂ ಕೂಡ ಅಲ್ಲಿನ ಬಾಡಿಗೆ ಮನೆಯ ಒಂದು ಅಡ್ರೆಸ್ ಪ್ರೂಫ್ ಅನ್ನ ಮಾಡ್ಕೋಬೇಕಾಗತ್ತೆ. ಅದನ್ನ ಪಾಲಿಕೆಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಬೇಕಾಗತ್ತೆ. ಆದ್ರೆ ಪಾಲಿಕೆ ಅಧಿಕಾರಿಗಳು ಇದನ್ನೆಲ್ಲ ಗಮನಿಸ್ತಾ ಇಲ್ವಾ? ಒಂದು ಕಡೆಯಲ್ಲಿ ಘನತ್ಯಾಜ್ಯ ನಿರ್ವಹಣಾ ಘಟಕ ಏನಿದೆ ಅವುಗಳು ಅಕ್ರಮವಾಗಿ ಎಲ್ಲೇ ಕಸ ಬಿಸಾಕಿದ್ರು ಸಾರ್ವಜನಿಕರಿಗೆ ದಂಡ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಒಂದಿಷ್ಟು ಖಾಸಗಿ ಲ್ಯಾಂಡ್ ನಲ್ಲಿ ರಾಶಿಗಟ್ಟಲೆ ಗುಜರಿಗಳನ್ನ ಪ್ಲಾಸ್ಟಿಕ್ಗಳನ್ನ ಸುಡ್ತಾರೆ, ತಂದು ಹಾಕ್ತಾರೆ ಅಂತ ಹೇಳಿದ್ರೆ ಪಾಲಿಕೆ ಅಧಿಕಾರಿಗಳು ಎಲ್ಲಿ ಹೋದ್ರು, ಪಾಲಿಕೆ ಅಧಿಕಾರಿಗಳು ಇದನ್ನ ಪ್ರಶ್ನೆ ಮಾಡ್ಲಿಲ್ವಾ ಅನ್ನುವಂತ ಅನುಮಾನಗಳು ಕೂಡ ಸೃಷ್ಟಿ ಆಗುತ್ತೆ. ಅದರ ಜೊತೆಗೆ ಅಕ್ರಮವಾಗಿ ಬಂದಿದ್ದಂತ ಈ ಒಂದು ಬಾಂಗ್ಲಾದೇಶಿಗಳೇನಿದ್ದಾರೆ ಅವರು ಪ್ರಮುಖವಾಗಿ ಈ ಒಂದು ನಗರ ಭಾಗವೂ ಅಲ್ಲ, ಅದರ ಜೊತೆಗೆ ಅದು ಹಳ್ಳಿಗಾಡು ಅಲ್ಲ, ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಇರುವಂತಹ ಜಾಗಗಳಲ್ಲೇ ವಾಸವನ್ನ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಅಲ್ಲಿಗೆ ವಾಹನಗಳು ಬರುವಂತಹ ವ್ಯವಸ್ಥೆಗಳಿರ್ತವೆ, ಅದರ ಜೊತೆಗೆ ಅಲ್ಲಿ ಸ್ಥಳೀಯರಿರ್ತಾರೆ. ಯಾರು ಇದ್ರೂ ಕೂಡ ಯಾರಿಗೂ ಕ್ಯಾರ್ ಅನ್ನದೇ ಈ ರೀತಿಯಾಗಿ ಅಕ್ರಮವಾದಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಸರ್ಕಾರ ಇದ್ರ ಬಗ್ಗೆ ಇನ್ನಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಸರ್ಕಾರದ ವ್ಯವಸ್ಥೆಗಳು ಏನು ಇವುಗಳನ್ನ ಅಕ್ರಮವಾಗಿ ಬಳಸ್ತಾ ಇದ್ದಾರೆ. ಇದರಿಂದಾಗಿ ಸರ್ಕಾರಕ್ಕೆ ಕೋಟಿ ನಷ್ಟ ಆಗ್ತಾ ಇದೆ. ಪ್ರಮುಖವಾಗಿ ಈಗ ಬೇಗೂರಿನಲ್ಲಿ ಅಕ್ರಮವಾಗಿ ವಲಸೆ ಬಂದಿದ್ದಂತ ಒಂದಿಷ್ಟು ನಿವಾಸಿಗಳೇನಿದ್ದಾರೆ ಅವರು ತಮ್ಮ ಮನೆಗಳಿಗೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿಕೊಟ್ಟಿರುವಂಥದ್ದು. ವಿದ್ಯುತ್ ಏನಿದೆ ಅವುಗಳನ್ನ ನೇರವಾಗಿ ಕಂಬದಿಂದ ಕದ್ದು ಅಲ್ಲಿಂದ ಕೆಳಭಾಗಕ್ಕೆ ನೆಲದ ಮೂಲಕ ಆ ಒಂದು ಪೈಪ್ ಲೈನ್ ಮೂಲಕ ತಂದು ನೇರವಾಗಿ ಮನೆಗಳಿಗೆ ತಂದಿರುವಂಥದ್ದು. ಅಲ್ಲಿಂದ ಒಂದು ಮನೆಯಿಂದ ಸುಮಾರು 20ಕ್ಕೂ ಹೆಚ್ಚು ಗುಡಿಸಲುಗಳೇನಿದೆ ಆ ಒಂದು ಗುಡಿಸಲುಗಳಿಗೆ ಕನೆಕ್ಟ್ ಅನ್ನ ಮಾಡಿಕೊಂಡು ಸುಮಾರು ತಮಗೆ ಬೇಕಾದಂತಹ ಫ್ರಿಡ್ಜ್ಗಳಾಗಿರ್ಬೋದು, ಟಿವಿಗಳಾಗಿರ್ಬೋದು, ಅದೇ ರೀತಿಯಾಗಿ ಬಲ್ಬ್ಸ್ಗಳಾಗಿರ್ಬೋದು ಬಿಟ್ಟು ವಿದ್ಯುತ್ತನ್ನ ವ್ಯತ್ಯಯ ಮಾಡ್ತಾ ಇದ್ದಾರೆ, ಮತ್ತೆ ವಿದ್ಯುತ್ತನ್ನ ಬಳಸಿಕೊಳ್ತಾ ಇದ್ದಾರೆ. ಇದಕ್ಕೆ ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ. ಆದ್ರೆ ಬೆಸ್ಕಾಂ ಹೇಳುತ್ತೆ ನಮ್ಮ ಯೂನಿಟ್ ನಲ್ಲಿ ಇಷ್ಟು ಹೆಚ್ಚಳವಾಗಿ ಬಳಕೆ ಆಗಿದೆ, ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ, ವಿದ್ಯುತ್ ಸೋರಿಕೆ ಆಗ್ತಾ ಇದೆ ಅಂತ ಹೇಳಿ. ಆದ್ರೆ ಪ್ರಮುಖವಾಗಿ ಈ ರೀತಿಯಾಗಿ ಅಕ್ರಮವಾಗಿ ಬಂದಂತಹ ಒಂದಿಷ್ಟು ವಲಸಿಗರು ಅಕ್ರಮವಾದಂತಹ ಕೆಲಸಗಳೊಂದಿಗೆ ಈ ಒಂದು ವಿದ್ಯುತ್ ಸೋರಿಕೆ ಆಗ್ತಾ ಇರುವಂತದ್ದು. ಇದರಿಂದಾಗಿ ಕೋಟಿ ನಷ್ಟ ಆಗ್ತಾ ಇರುವಂತದ್ದು. ಇದರ ಬಗ್ಗೆ ಆದಷ್ಟು ಬೇಗ ಪಾಲಿಕೆ ಆಗಿರ್ಬೋದು, ಬೆಸ್ಕಾಂ ಅಧಿಕಾರಿಗಳಾಗಿರ್ಬೋದು ಎಚ್ಚೆತ್ಕೋಬೇಕಾಗ್ತಾ ಇದೆ. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಇನ್ನಷ್ಟು ಅಕ್ರಮ ವಲಸಿಗರು ಇದ್ದಾರೆ. ವೀಕ್ಷಕರ, ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಅಕ್ರಮ ನುಸುಳುಕೋರರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ರಿಪಬ್ಲಿಕ್ ಕನ್ನಡ ಇವರ ಒಂದೊಂದೇ ಅಕ್ರಮಗಳನ್ನ ಬಯಲಿಗೆಳಿತಾ ಬಂದಿದೆ, ಇವರ ವಿರುದ್ಧ ಸಮರ ಸಾರಿದೆ. ಇದೀಗ ಈ ಬಾಂಗ್ಲಾ ನುಸುಳುಕೋರರ ಮತ್ತೊಂದು ಅಕ್ರಮ ಎಕ್ಸ್ಪೋಸ್ ಆಗಿದೆ. ಬೇಗೂರಿನಲ್ಲಿದ್ದ ನುಸುಳುಕೋರರ ಮತ್ತೊಂದು ಅಕ್ರಮ ಎಕ್ಸ್ಪೋಸ್. ಕದ್ದ ವಿದ್ಯುತ್ನಲ್ಲೇ ರಾಜಾರೋಷವಾಗಿ ಬೇಕಾಬಿಟ್ಟಿ ಬಳಕೆ. ಈ ದೃಶ್ಯ ನೋಡಿ, ಅದ್ಯಾಗೆ ವಿದ್ಯುತ್ ಕಂಬದಿಂದ ರಾಜಾರೋಷವಾಗಿ ವೈರ್ ಮೂಲಕ ವಿದ್ಯುತ್ತನ್ನ ಕದ್ದಿದ್ದಾರೆ ಅಂತ. ಕರೆಂಟ್ ಕಂಬದಿಂದ ಅಳವಡಿಸಿದ್ದ ವೈರ್ ಜಾಡು ಹಿಡಿದು ನೋಡಿದ್ರೆ ಸೀದಾ ಮನೆಗೆ ಕನೆಕ್ಟ್ ಆಗುತ್ತೆ. ಒಳಗೆ ಹೋಗಿ ನೋಡಿದ್ರೆ ಬೇಕಾದಷ್ಟು ಸ್ವಿಚ್ಗಳನ್ನು ಅಳವಡಿಸಿಕೊಂಡು ಸಾಕಷ್ಟು ಕರೆಂಟ್ ಬಳಸಿಕೊಂಡಿದ್ದಾರೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೇಗೂರಿನಲ್ಲಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ಸಮರವನ್ನ ಸಾರಿತ್ತು. ನುಸುಳುಕೋರದ ಒಂದು ಅಕ್ರಮವನ್ನ ಬಯಲು ಮಾಡಿತ್ತು. ಇದೀಗ ಬೆಂಗಳೂರಿನಲ್ಲಿದ್ದ ಅಕ್ರಮ ವಲಸಿಗರ ಮತ್ತೊಂದು ಕರಾಳತೆಯನ್ನ ಎಕ್ಸ್ಪೋಸ್ ಮಾಡಿದೆ. ಅಕ್ರಮವಾಗಿ ವಿದ್ಯುತ್ತನ್ನ ಕದ್ದು ರಾಜಾರೋಷವಾಗಿ ಹೇಗೆ ಜೀವನವನ್ನ ನಡೆಸಿದ್ರು ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟಿದೆ.
ಸ್ಥಳೀಯರ ಮನೆಗಳಿಗಾಗಿ ಬೆಸ್ಕಾಂ ವಿದ್ಯುತ್ ಸಂಪರ್ಕವನ್ನ ನೀಡಿತ್ತು. ಅದೇ ವಿದ್ಯುತ್ ಕಂಬಕ್ಕೆ ಕೇಬಲ್ ಅನ್ನು ಅಳವಡಿಸಿ ನೆಲದ ಒಳಭಾಗದಿಂದ ಸಂಪರ್ಕವನ್ನ ತೆಗೆದುಕೊಂಡು ಗೊತ್ತಾಗದಂತೆ ಕರೆಂಟ್ ಕದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ವಿದ್ಯುತ್ ಕಳ್ಳತನದ ದೃಶ್ಯಗಳು ಸೆರೆಯಾಗಿವೆ. ಕದ್ದಿರುವಂತಹ ವಿದ್ಯುತ್ನಲ್ಲೇ ಬೇಕಾದಷ್ಟು ಲೈಟ್ ಹಾಗೂ ಸ್ವಿಚ್ ಬೋರ್ಡ್ಗಳನ್ನು ಅಳವಡಿಸಿ ಬೆಸ್ಕಾಂ ಅಧಿಕಾರಿಗಳ ಕಣ್ಣಿಗೆ ಅಕ್ರಮ ವಲಸಿಗರು ಮಣ್ಣೆರಚಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಎಂತಹ ಅಕ್ರಮ ವಿದ್ಯುತ್ ಸಂಪರ್ಕ ಪಡೆದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಚರಣ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚರಣ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚರಣ್, ಈ ಅಕ್ರಮ ಬಾಂಗ್ಲಾ ನುಸುಳುಕೋರರ ಅಕ್ರಮಗಳು ಒಂದೆರಡಲ್ಲ, ಕರೆಂಟ್ ಕದಿಯೋದ್ರಿಂದ ಹಿಡಿದು ಇನ್ನೂ ಸಾಕಷ್ಟು ಕೆಲಸಗಳನ್ನ, ಹಾಗೆಯೇ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಕ್ರೈಮ್ ರೇಟ್ ಜಾಸ್ತಿ ಆಗೋ ಸಾಧ್ಯತೆಗಳು ಕೂಡ ಇದೆ. ಏನೆಲ್ಲ ಅಕ್ರಮಗಳು ಆಗ್ತಾ ಇದೆ, ಇದು ನಮ್ಮ ಪಾಲಿಕೆ ಅವರ ಕಣ್ಣಿಗೆ ಬೀಳ್ತಾ ಇಲ್ವಾ? ಯಾಕೆ ಇಷ್ಟೊಂದು ಜನ ಬಾಂಗ್ಲಾ ನುಸುಳುಕೋರರಿಗೆ ಬೆಂಗಳೂರು ಅವಕಾಶ ಮಾಡಿಕೊಡ್ತಾ ಇದೆ? ಎಸ್ ಲಕ್ಷ್ಮಿ, ಪ್ರಮುಖವಾಗಿ ಬೇಗೂರಿನಲ್ಲಿ ಅಕ್ರಮ ವಲಸಿಗರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡುತ್ತೆ. ವರದಿ ಆದ ಬೆನ್ನಲ್ಲೇ ಅಲ್ಲಿದ್ದಂತಹ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಅಕ್ರಮವಾಗಿ ನುಸುಳಿ ಬಂದಿದ್ದಂತಹ ಅಕ್ರಮ ವಲಸಿಗರೇನಿದ್ದಾರೆ ಅವರು ತಮ್ಮ ಅಕ್ರಮ ಕೆಲಸಗಳನ್ನ ಮುಂದುವರಿಸ್ತಾ ಇರುವಂತದ್ದು. ಅಕ್ರಮ ಕೆಲಸಗಳಾಗಿರುವಂತಹ ಪ್ರಮುಖವಾಗಿ ಗ್ಯಾಸ್ ರಿಫಿಲ್ಲಿಂಗ್ ಆಗಿರಬಹುದು, ಹೀಲಿಯಂ ಗ್ಯಾಸ್ಗಳ ರಿಫಿಲ್ಲಿಂಗ್ ಆಗಿರಬಹುದು, ಅದರ ಜೊತೆಗೆ ಒಂದಿಷ್ಟು ಗುಜರಿ ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದಾಗಿರ್ಬೋದು. ಯಾವುದೇ ರೀತಿಯಾದಂತಹ ಒಂದು ಪಾಲಿಕೆ ಆಗಿರಬಹುದು ಮತ್ತೆ ಸಂಬಂಧಪಟ್ಟ ಇಲಾಖೆಗಳೇನಿರುತ್ತೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಗಳು ಸ್ಥಳದ ಜಾಗದ ಮಾಲೀಕರುಗಳಾಗಿರ್ಬೋದು, ಅದರ ಜೊತೆಗೆ ಆ ಒಂದು ಗುಜರಿಯನ್ನ ಯಾರು ನಡೆಸ್ತಾ ಇರ್ತಾರಲ್ಲ ಅವರುಗಳು ಕೂಡ ನೀಡದೆ ಅಕ್ರಮವಾಗಿ ಈ ರೀತಿಯಾದಂತಹ ಕೆಲಸಗಳನ್ನ ನಡೆಸ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಅಕ್ರಮವಾಗಿ ಕೆಲಸಗಳನ್ನ ನಡೆಸುವುದರ ಜೊತೆಗೆ ಅಕ್ರಮವಾಗಿ ರಾಜ್ಯ ಸರ್ಕಾರದ ಒಂದಿಷ್ಟು ಯೋಜನೆಗಳು ಅಥವಾ ಒಂದಿಷ್ಟು ವ್ಯವಸ್ಥೆಗಳೇನಿದೆ, ಮೂಲಭೂತ ಸೌಕರ್ಯಗಳೇನಿದೆ ಅವುಗಳನ್ನ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯಾದಂತಹ ಆಧಾರ ಇರೋದಿಲ್ಲ. ಬೆಂಗಳೂರಿನವರು ಅನ್ನೋದಕ್ಕೆ ಅಥವಾ ಇಲ್ಲಿನ ಸ್ಥಳೀಯರು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳಿರೋದಿಲ್ಲ. ಎಲ್ಲವನ್ನ ಫೇಕ್ ಆಗಿ ರೆಡಿ ಮಾಡ್ಕೊಂಡಿರ್ತಾರೆ. ಅವರಿಗೆ ಆ ಒಂದು ಫೇಕ್ ID ಕಾರ್ಡ್ ಆಗಿರ್ಬೋದು, ಫೇಕ್ ದಾಖಲೆಗಳಾಗಿರ್ಬೋದು, ಅದರಿಂದಾಗಿ ಯಾವುದೇ ರೀತಿಯಾದಂತಹ ಒಂದಿಷ್ಟು ವಿಚಾರಗಳಿಗೆ ಅವರಿಗೆ ಮಾಹಿತಿಗಳಿಗೆ ವ್ಯವಸ್ಥೆಗಳನ್ನ ಮಾಡಿಕೊಡ್ಲಾಗೋದಿಲ್ಲ. ಹೀಗಾಗಿ ಅಕ್ರಮವಾಗಿ ಎಲ್ಲವನ್ನ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಕ್ರಮವಾದಂತಹ ಕೆಲಸವನ್ನ ಮಾಡ್ತಾ ಬರ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಮಾಡ್ತಾರೆ, ಮತ್ತೊಂದು ಕಡೆಯಲ್ಲಿ ಅಕ್ರಮವಾದ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಒಂದು ಕಡೆಯಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ಅನ್ನ ಮಾಡ್ತಾರೆ, ಮತ್ತೊಂದು ಕಡೆಯಲ್ಲಿ ಅಕ್ರಮವಾಗಿ ಜಲಮಂಡಳಿಯ ಪೈಪ್ಗಳನ್ನ ನಡುಭಾಗದಲ್ಲಿ ಕತ್ತರಿಸಿ ಅವುಗಳಿಂದ ವಾಟರ್ ಸಪ್ಲೈ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಇದೇ ರೀತಿಯಾಗಿ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಸ್ಥಳೀಯ ಪಾಲಿಕೆಗಳು ನಿದ್ದೆಗೆ ಜಾರಿದ್ಯಾ ಅನ್ನುವಂತಹ ಒಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ನೀರು ಸೋರಿಕೆ ಆಗಿರ್ಬೋದು, ವಿದ್ಯುತ್ ಸೋರಿಕೆ ಆಗಿರ್ಬೋದು, ಮತ್ತೆ ಒಂದು ನಗರ ಸಭೆ ಅಥವಾ BBMP ವ್ಯಾಪ್ತಿಯಲ್ಲಿ ಯಾರೇ ಬಂದರೂ ಕೂಡ ಅವರು ಒಂದು ದಾಖಲೆಗಳನ್ನ ಮಾಡ್ಕೋಬೇಕಾಗತ್ತೆ. ಮತ್ತೆ ಒಂದು ಬಾಡಿಗೆ ಮನೆಯಲ್ಲಿ ಇರಬೇಕಾದ್ರೂ ಕೂಡ ಅಲ್ಲಿನ ಬಾಡಿಗೆ ಮನೆಯ ಒಂದು ಅಡ್ರೆಸ್ ಪ್ರೂಫ್ ಅನ್ನ ಮಾಡ್ಕೋಬೇಕಾಗತ್ತೆ. ಅದನ್ನ ಪಾಲಿಕೆಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಬೇಕಾಗತ್ತೆ. ಆದ್ರೆ ಪಾಲಿಕೆ ಅಧಿಕಾರಿಗಳು ಇದನ್ನೆಲ್ಲ ಗಮನಿಸ್ತಾ ಇಲ್ವಾ? ಒಂದು ಕಡೆಯಲ್ಲಿ ಘನತ್ಯಾಜ್ಯ ನಿರ್ವಹಣಾ ಘಟಕ ಏನಿದೆ ಅವುಗಳು ಅಕ್ರಮವಾಗಿ ಎಲ್ಲೇ ಕಸ ಬಿಸಾಕಿದ್ರು ಸಾರ್ವಜನಿಕರಿಗೆ ದಂಡ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಒಂದಿಷ್ಟು ಖಾಸಗಿ ಲ್ಯಾಂಡ್ ನಲ್ಲಿ ರಾಶಿಗಟ್ಟಲೆ ಗುಜರಿಗಳನ್ನ, ಪ್ಲಾಸ್ಟಿಕ್ಗಳನ್ನ ಸುಡ್ತಾರೆ, ತಂದು ಹಾಕ್ತಾರೆ ಅಂತ ಹೇಳಿದ್ರೆ ಪಾಲಿಕೆ ಅಧಿಕಾರಿಗಳು ಎಲ್ಲಿ ಹೋದ್ರು, ಪಾಲಿಕೆ ಅಧಿಕಾರಿಗಳು ಇದನ್ನ ಪ್ರಶ್ನೆ ಮಾಡ್ಲಿಲ್ವಾ ಅನ್ನುವಂತ ಅನುಮಾನಗಳು ಕೂಡ ಸೃಷ್ಟಿ ಆಗುತ್ತೆ. ಅದರ ಜೊತೆಗೆ ಅಕ್ರಮವಾಗಿ ಬಂದಿದ್ದಂತ ಈ ಒಂದು ಬಾಂಗ್ಲಾದೇಶಿಗಳೇನಿದ್ದಾರೆ ಅವರು ಪ್ರಮುಖವಾಗಿ ಈ ಒಂದು ನಗರ ಭಾಗವೂ ಅಲ್ಲ, ಅದರ ಜೊತೆಗೆ ಅದು ಹಳ್ಳಿಗಾಡು ಅಲ್ಲ, ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಇರುವಂತಹ ಜಾಗಗಳಲ್ಲೇ ವಾಸವನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಅಲ್ಲಿಗೆ ವಾಹನಗಳು ಬರುವಂತಹ ವ್ಯವಸ್ಥೆಗಳಿರ್ತವೆ, ಅದರ ಜೊತೆಗೆ ಅಲ್ಲಿ ಸ್ಥಳೀಯರಿರ್ತಾರೆ. ಯಾರೇ ಇದ್ರೂ ಕೂಡ ಯಾರಿಗೂ ಕ್ಯಾರ್ ಅನ್ನದೇ ಈ ರೀತಿಯಾಗಿ ಅಕ್ರಮವಾದಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಸರ್ಕಾರ ಇದ್ರ ಬಗ್ಗೆ ಇನ್ನಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಸರ್ಕಾರದ ವ್ಯವಸ್ಥೆಗಳು ಏನು ಇವುಗಳನ್ನ ಅಕ್ರಮವಾಗಿ ಬಳಸ್ತಾ ಇದ್ದಾರೆ. ಇದರಿಂದಾಗಿ ಸರ್ಕಾರಕ್ಕೆ ಕೋಟಿ ನಷ್ಟ ಆಗ್ತಾ ಇದೆ. ಪ್ರಮುಖವಾಗಿ ಈಗ ಬೇಗೂರಿನಲ್ಲಿ ಅಕ್ರಮವಾಗಿ ವಲಸೆ ಬಂದಿದ್ದಂತಹ ಒಂದಿಷ್ಟು ನಿವಾಸಿಗಳೇನಿದ್ದಾರೆ ಅವರು ತಮ್ಮ ಮನೆಗಳಿಗೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿಕೊಟ್ಟಿರುವಂತದ್ದು. ವಿದ್ಯುತ್ ಏನಿದೆ ಅವುಗಳನ್ನ ನೇರವಾಗಿ ಕಂಬದಿಂದ ಕದ್ದು ಅಲ್ಲಿಂದ ಕೆಳಭಾಗಕ್ಕೆ ನೆಲದ ಮೂಲಕ ಆ ಒಂದು ಪೈಪ್ ಲೈನ್ ಮೂಲಕ ತಂದು ನೇರವಾಗಿ ಮನೆಗಳಿಗೆ ತಂದಿರುವಂತದ್ದು. ಅಲ್ಲಿಂದ ಒಂದು ಮನೆಯಿಂದ
ಸುಮಾರು 20ಕ್ಕೂ ಹೆಚ್ಚು ಗುಡಿಸಲುಗಳೇನಿದೆ ಆ ಒಂದು ಗುಡಿಸಲುಗಳಿಗೆ ಕನೆಕ್ಟ್ ಅನ್ನ ಮಾಡಿಕೊಂಡು ಸುಮಾರು ತಮಗೆ ಬೇಕಾದಂತಹ ಫ್ರಿಡ್ಜ್ಗಳಾಗಿರ್ಬೋದು, ಟಿವಿಗಳಾಗಿರ್ಬೋದು, ಅದೇ ರೀತಿಯಾಗಿ ಬಲ್ಬ್ಸ್ಗಳಾಗಿರ್ಬೋದು ಬಿಟ್ಟು ವಿದ್ಯುತ್ತನ್ನ ವ್ಯತ್ಯಯ ಮಾಡ್ತಾ ಇದ್ದಾರೆ ಮತ್ತೆ ವಿದ್ಯುತ್ತನ್ನ ಬಳಸಿಕೊಳ್ತಾ ಇದ್ದಾರೆ. ಇದಕ್ಕೆ ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ. ಆದ್ರೆ ಬೆಸ್ಕಾಂ ಹೇಳುತ್ತೆ ನಮ್ಮ ಯೂನಿಟ್ ನಲ್ಲಿ ಇಷ್ಟು ಹೆಚ್ಚಳವಾಗಿ ಬಳಕೆ ಆಗಿದೆ, ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ, ವಿದ್ಯುತ್ ಸೋರಿಕೆ ಆಗ್ತಾ ಇದೆ ಅಂತ ಹೇಳಿ. ಆದ್ರೆ ಪ್ರಮುಖವಾಗಿ ಈ ರೀತಿಯಾಗಿ ಅಕ್ರಮವಾಗಿ ಬಂದಂತಹ ಒಂದಿಷ್ಟು ವಲಸಿಗರು ಅಕ್ರಮವಾದಂತಹ ಕೆಲಸಗಳೊಂದಿಗೆ ಈ ಒಂದು ವಿದ್ಯುತ್ ಸೋರಿಕೆ ಆಗ್ತಾ ಇರುವಂತದ್ದು, ಇದರಿಂದಾಗಿ ಕೋಟಿ ನಷ್ಟ ಆಗ್ತಾ ಇರುವಂತದ್ದು. ಇದರ ಬಗ್ಗೆ ಆದಷ್ಟು ಬೇಗ ಪಾಲಿಕೆ ಆಗಿರ್ಬೋದು, ಬೆಸ್ಕಾಂ ಅಧಿಕಾರಿಗಳಾಗಿರ್ಬೋದು ಎಚ್ಚೆತ್ಕೋಬೇಕಾಗ್ತಾ ಇದೆ. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಇನ್ನಷ್ಟು ಅಕ್ರಮ ವಲಸಿಗರು ಇದ್ದಾರೆ